ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟು, ಸುಖವ ಹಂಚುವಲ್ಲಿ ಏನೋ ದೋಷವುಂಟು, ದಣಿಯೋನು ದಣಿಯೇ ಆಗಿಲ್ಲ. ರಾಜ್ಯದಲ್ಲಿ ಇಷ್ಟು ಸಮಸ್ಯೆಗಳಿದೆ, ಎಲ್ಲ ಒಂದು ಕಡೆ ರೈತರ ಪರ ನಿಲ್ಲುವಂಥವ್ರು ಯಾರೂ ಇಲ್ಲ. ಪ್ರಮಾಣ ವಚನ ತೆಗೆದುಕೊಳ್ಳುವಂಥದ್ದಲ್ಲಿ ರೈತರ ಮೇಲೆ ಹೆಸರು ಹೇಳ್ಕೊಂಡು ರಾಜಕಾರಣಿಗಳಾಗಲಿ, ಇಡೀ ಒಂದು ಸ್ವಾಮೀಜಿಗಳಾಗಲಿ, ಇವತ್ತು ಏನು ನಮ್ಮ ಸಮುದಾಯಕ್ಕೆ ಇದು ಸಿಕ್ಕಿಲ್ಲ, ನಮ್ಮ ಸಮುದಾಯಕ್ಕೆ ಅಧಿಕಾರ ಸಿಕ್ಕಿಲ್ಲ, ನಮ್ಮ ಸಮುದಾಯಕ್ಕೆ ನಿಗಮ ಸಿಕ್ಕಿಲ್ಲ, ನಮ್ಮ ಸಮುದಾಯಕ್ಕೆ MLA ಟಿಕೆಟ್ ಸಿಕ್ಕಿಲ್ಲ, ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಮ್ಮ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ, ನಮ್ಮ ಸಮುದಾಯಕ್ಕೆ ಪ್ರಧಾನಿ ಸಿಕ್ಕಿಲ್ಲ ಅಂತ ರಾಷ್ಟ್ರದಿಂದ ರಾಜ್ಯ ರಾಜಕಾರಣವರೆಗೂ ಬೊಬ್ಬೆ ಹೊಡೆಯುವಂಥ ಎಷ್ಟೋ ಇವತ್ತು ಸ್ವಾಮೀಜಿಗಳು ಇವತ್ತು ಎಲ್ಲೋಗಿದ್ದಾರೆ. ಮತ್ತು ಇವತ್ತು ಸಾಹಿತಿಗಳು ಎಷ್ಟು ಸಾಹಿತಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ. ಇವತ್ತು ಸಾಹಿತಿಗಳು ಏನು ಮಾಡ್ತಿದ್ದಾರೆ, ಎಲ್ಲೋ ಒಂದು ಕಡೆ ಇವತ್ತು ರಕ್ಷಕರು ಎಷ್ಟು ಜನ ಇದ್ದಾರೆ, ಪರಿಸರ ಪ್ರೇಮಿಗಳು, ಪರಿಸರವಾದಿಗಳು ಎಲ್ಲೋಗಿದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ಬುದ್ಧಿಜೀವಿಗಳು ಇವತ್ತು ಬುದ್ಧಿಜೀವಿಗಳು ಎಲ್ಲ ವಿಚಾರಗಳು ಸಹ ಇವತ್ತು ಹೋರಾಟಗಳಿಗೆ ನಿಂತ್ಕೋತಾರೆ. ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಕೊಂಡು ಇವತ್ತು ಎಲ್ಲ ಇಡೀ ಒಂದು ವ್ಯವಸ್ಥೆ ಇವತ್ತು ರೈತರ ಪರ ಯಾಕೆ ನಿಲ್ತಿಲ್ಲ. ಎಲ್ಲೋ ಒಂದು ಕಡೆ ಇದು ರಾಜಕಾರಣದ ಒಂದು ವ್ಯವಸ್ಥೆಯಲ್ಲಿ ಇವರು ಅವ್ರ ಮೇಲೆ ವಿರೋಧ ಮಾಡೋದು, ಅವ್ರ ಪರ ಮಾತಾಡೋದು, ಎಲ್ಲೋ ಒಂದು ಕಡೆ ಇವರ ಒಂದು ಟೀಕೆಗಳಿಗೆ ಇವತ್ತು ಕ್ಷಣಿಕ ಮಾತುಗೆ ಇವತ್ತು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿಕೊಂಡು ಇವರು ಪರವಾಗಿ ಮೈಕ್ ಹಿಡಿದ್ರೆ ಪರ ಮಾತಾಡ್ತಾರೆ, ವಿರೋಧ ಹಿಡಿದ್ರೆ ವಿರೋಧ ಮಾತಾಡ್ತಾರೆ. ಇಲ್ಲಿ ಎಲ್ಲ ಒಂದು ಕಡೆ ರೈತರು ಇವತ್ತು ಏನಾಗ್ತಿದ್ದಾರೆ, ಇವತ್ತು ರೈತರ ಸಮಾಧಿ ಮೇಲೆ ಇವತ್ತು ಒಂದು ಇಡೀ ಒಂದು ವ್ಯವಸ್ಥೆ ಇವತ್ತು ರೈತರ ಸಮಾಧಿ ಮೇಲೆ ಇವತ್ತು ಗೋರಿನ ಕಟ್ಟಿ ಅಲ್ಲಿ ಇವತ್ತು ರಾಜಕಾರಣನ ಮಾಡ್ತಿದ್ದಾರೆ ಇವತ್ತು ನಮ್ಮ ನಾಯಕರುಗಳು. ನಮಗೆ ರಾಜಕಾರಣ ಬೇಕಾಗಿಲ್ಲ ಸ್ವಾಮಿಗಳೇ, ರಾಜಕಾರಣಿಗಳೇ ನೀವು ರಾಜಕಾರಣಗಳನ್ನ ಬಿಟ್ಬಿಡಿ. ನಮಗೆ ಬೇಕಾಗಿರೋದು ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಭೂಮಿನ ನಾವು ರಕ್ಷಣೆ ಮಾಡ್ಕೋತೀವಿ. ಎಲ್ಲ ಒಂದು ಕಡೆ ಈ ಬುದ್ಧಿಜೀವಿಗಳು ಎಲ್ಲೋಗಿದ್ದಾರೆ, ಎಲ್ಲ ಒಂದು ಕಡೆ ಸಾಹಿತಿಗಳು ಎಲ್ಲೋಗಿದ್ದಾರೆ, ಎಲ್ಲ ಒಂದು ಕಡೆ ಸ್ವಾಮೀಜಿಗಳು ಎಲ್ಲೋಗಿದ್ದಾರೆ, ಎಲ್ಲ ಒಂದು ಕಡೆ ಇವರು ವೃಕ್ಷ ರಕ್ಷಕರು ಎಲ್ಲೋಗಿದ್ದಾರೆ, ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು ಎಲ್ಲೋಗಿದ್ದಾರೆ. ಎಲ್ಲ ಒಂದು ಕಡೆ ರೈತರ ಪರ ನಿಲ್ಲುವಂಥವ್ರು ಯಾರೂ ಇಲ್ಲ. ಇವತ್ತು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಬೆಂಗಳೂರು ಮಹಾನಗರನ್ನೇ ಇವತ್ತು ಅಭಿವೃದ್ಧಿನ ತೆಗೆದುಕೊಂಡ್ರೆ ಇವತ್ತು ರಾಜಕಾರಣಿಗಳು ಉತ್ತರ ಕರ್ನಾಟಕದ ಭಾಗದ ಜನರು ಏನು ಮಾಡಬೇಕು, ಅಲ್ಲಿ ಸರಿಯಾದಂಥ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾದಂಥ ಒಂದು ಉದ್ಯೋಗದ ವ್ಯವಸ್ಥೆ ಇಲ್ಲ, ಸರಿಯಾದಂಥ ಆಸ್ಪತ್ರೆಗಳಿಲ್ಲ. ಜನ ವಲಸವಾಗಿ ಇವತ್ತು ಇನ್ನೊಂದು ಸೆಕ್ಯೂರಿಟಿ ಕೆಲಸನ ಕೂಲಿ ಕೆಲಸನ ಮಾಡಿ ಇವತ್ತು ಈ ನಗರ ಪಟ್ಟಣಗಳಿಗೆ ಬರ್ತಿದ್ದಾರೆ ಉತ್ತರ ಕರ್ನಾಟಕ ಭಾಗ. ಅದು ನಿಮಗೆ ಕಣ್ಣು ಕಾಣಿಸ್ತಾ ಇಲ್ಲ ರಾಜಕಾರಣಿಗಳೇ. ನಿಮಗೆ ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಬಿಡದಿ ಟೌನ್ಶಿಪ್ ಮಾತ್ರ ಕಾಣಿಸ್ತಿದೆ. ಇವತ್ತು ರೈತರುಗಳು ಇವತ್ತು 5 ಗುಂಟೆ 10 ಗುಂಟೆ ಇಟ್ಕೊಂಡು ಇವತ್ತು ನಾವು ಜಮೀನು ಕೊಡಲ್ಲ ಅಂತ ಹೇಳಿದ್ರು ಸಹ ಅವರು ಸಮಾಧಿ ಮೇಲೆ ಇವತ್ತು ಹೈನುಗಾರಿಕೆ ಮಾಡಿಕೊಂಡು ಏನೋ ಜೀವನ ಕಟ್ಕೊಂಡು ಹೋಗ್ತಿದ್ರೆ ಅವ್ರಿಗೆ ನೀವು ಯಾವ ರೀತಿ ಕಿರುಕುಳ ಕೊಡ್ತಿದ್ದಾರೆ. ಇವತ್ತು ಮಾಧ್ಯಮದಲ್ಲಿ ಪರ ವಿರೋಧಗಳೇನೋ ನಡೀತಿದೆ. ಇವತ್ತು ದೊಡ್ಡ ಇವತ್ತು ಪ್ಲಾಟ್ಫಾರ್ಮ್ಗಳು ನಡೀತಾ, ಇವರು ನಾನು ಅವ್ರಿಗೆ ಡೊನೇಷನ್ ಮಾಡ್ತೀನಿ, ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಕೊಟ್ಬಿಡ್ತೀನಿ ಅಂತಾರೆ. ಇನ್ನೊಬ್ಬರು ನಾವು ನೇರವಾಗಿ ಸಂದರ್ಶನ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ರೈತರ ಮುಖಾಂತರ ಅಂತೇಳಿ ಇಲ್ಲಿ ಪರ ವಿರೋಧಗಳೇ ನಡೀತಿದೆ. ಇವತ್ತು ಯಾವುದೇ ಬುದ್ಧಿಜೀವಿಗಳಾಗಲಿ ಧ್ವನಿ ಎತ್ತುತ್ತಾ ಇಲ್ಲ, ಯಾವುದೇ ಒಂದು ಸ್ವಾಮೀಜಿಗಳಾಗಲಿ ಬೀದಿಗಿಲ್ದು ಹೋರಾಟ ಮಾಡ್ತಾ ಇಲ್ಲ, ಯಾವುದೇ ಒಂದು ಸಾಹಿತಿಗಳಾಗಲಿ ಈ ಒಂದು ವಿಚಾರವಾಗಿ ಧ್ವನಿ ಎತ್ತುತ್ತಾ ಇಲ್ಲ, ಯಾವುದೇ ವೃಕ್ಷ ರಕ್ಷಕರಾಗಲಿ ಯಾರೂ ಸಹ ಧ್ವನಿ ಎತ್ತುತ್ತಾ ಇಲ್ಲ. ಮತ್ತು ಯಾವುದೇ ಒಂದು ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು ಇವತ್ತು ನಮ್ಮ ರಾಜ್ಯ ಸಮೃದ್ಧವಾಗಿದೆ, ನಮ್ಮ ರಾಜ್ಯ ಇವತ್ತು ಉತ್ತಮವಾದಂಥ ರಾಜ್ಯ, ನಮ್ಮ ರಾಜ್ಯದಲ್ಲಿ ಇವತ್ತು ಏನು ವ್ಯವಸ್ಥೆ ಸಂಪದ್ಭರಿತವಾಗಿದೆ ಅಂತ ಹೇಳುವಂಥ ಪರಿಸರವಾದಿಗಳು ಪರಿಸರ ವಿಚಾರವಾಗಿ ಹೋರಾಟಗಳನ್ನ ಮಾಡ್ತಾರೆ. ಆದರೆ ಇಡೀ ಭೂಮಿ ಕಳ್ಕೊಂಡು ಮರಗಿಡಗಳು ನಾಶಗಳಾಗ್ತಿದೆ. ಮರಗಿಡಗಳು ಇವತ್ತು ಕಡಿದು ಇವತ್ತು ಲೇಔಟ್ಗಳನ್ನ ಹೊರಟಿದ್ದಾರೆ. ಇವತ್ತು ನಮ್ಮ ಇಡೀ ಒಂದು ವ್ಯವಸ್ಥೆ ಸರ್ಕಾರ ಆಗಲಿ ರಾಜಕಾರಣಿಗಳಾಗಲಿ ಇವತ್ತು ಇದನ್ನ ರಕ್ಷಣೆ ಮಾಡೋಕ್ಕೆ ಪರಿಸರವಾದಿಗಳು ಎಲ್ಲೋಗಿದ್ದಾರೆ. ಎಲ್ಲ ಒಂದು ಕಡೆ ಕರ್ನಾಟಕ ವಿಶಾಲವಾದದ್ದು, ಕರ್ನಾಟಕ ಸಮೃದ್ಧವಾದದ್ದು, ಕರ್ನಾಟಕ ಸಂಪನ್ಮೂಲವಾದಂಥ ರಾಜ್ಯ. ಇಲ್ಲಿ ನೆಲ ಜಲ ಸಂಸ್ಕೃತಿಗೆ ನಾವು ಪ್ರಾಣ ಕೊಡ್ತೀವಿ, ನಮ್ಮ ದೇಹ ಇಡೀ ಒಂದು ಮಣ್ಣಿಗೆ ಮುಡುಪಾಗಿರುತ್ತೆ ಅಂತ ಹೇಳಿದ್ರೆ ರಾಜಕಾರಣಿಗಳು ಬೊಬ್ಬೆ ಹೊಡಿತಾರೆ. ಇದು ಯಾವುದು ಇವತ್ತು ರೈತರಿಗೆ ಇವತ್ತು ಯಾವುದೂ ಉಪಯೋಗ ಆಗ್ತಾ ಇಲ್ಲ. ಇವತ್ತು ಇಡೀ ಒಂದು ವ್ಯವಸ್ಥೆ ಇವತ್ತು ಒಂದು ರಾಜಕಾರಣಿಗಳಾಗಲಿ, ಇಡೀ ಒಂದು ಸಾಹಿತಿಗಳಾಗಲಿ, ಯಾವುದೇ ಒಂದು ಪರಿಸರ ಪ್ರೇಮಿಗಳಾಗಲಿ, ಯಾವುದೇ ಒಂದು ಇಡೀ ಒಂದು ವ್ಯವಸ್ಥೆ ಇವತ್ತು ಸ್ವಾಮೀಜಿಗಳಿಂದ ಹಿಡಿದು ಸಾಹಿತಿಗಳಿಂದ ಹಿಡಿದು ಬುದ್ಧಿಜೀವಿಗಳಿಂದ ಹಿಡಿದು ಯಾರೂ ಸಹ ಇವತ್ತು ರೈತರ ಪರ ನಿಲ್ತಾ ಇಲ್ಲ. ರೈತರ ಭೂಮಿಗಳನ್ನ ಉಳಿಸೋಣ ಅಂತ ಮಾಧ್ಯಮಗಳಲ್ಲಾಗಲಿ ರೈತರ ಪರ ನಿಂತು ಅಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಧ್ವನಿ ಎತ್ತರು ಒಬ್ಬರೂ ಇಲ್ಲ. ಇಲ್ಲಿ ರಾಜಕಾರಣಗಳ ವಿಚಾರವಾಗಿ ಅವರವರ ಬೆಳೆಗಳನ್ನ ಬೇಯಿಸ್ಕೊತಿದ್ದಾರೆ.
ಹೀಗೆ ಮುಂದುವರಿದರೆ ನಮ್ಮ ರಾಜ್ಯ ಏನಾಗುತ್ತೆ, ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಎಲ್ಲವೂ ನಿಮಗೆ ಬಿಡ್ತೀನಿ. ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರು ಕೈ ಮುಗಿದು ನೋಡ್ತೀನಿ. ರೈತರ ಪರ ನಿಲ್ಲೋಣ, ಇಡೀ ರೈತರ ವ್ಯವಸ್ಥೆ ಪರ ನಾವು ನಿಲ್ಲೋಣ. ಯಾವುದೇ ಕಾರಣಕ್ಕೂ ಸ್ವಾಮೀಜಿ ಆಗಲಿ, ಸಾಹಿತಿಗಳಾಗಲಿ, ಯಾವುದೇ ಬುದ್ಧಿಜೀವಿಗಳಾಗಲಿ, ಪರಿಸರವಾದಿಗಳಾಗಲಿ, ಪರಿಸರ ಜೀವಿಗಳಾಗಲಿ, ವೃಕ್ಷಕಲ್ಪ ಮಾತೆಗಳಾಗಲಿ, ಇನ್ನೊಬ್ರು ಯಾರ ಪರ ನಿಲ್ಲೋದು ಬೇಡ. ರೈತ ಮುಂದಿನ ದಿನದಲ್ಲಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಒಂದು ಪ್ರಬುದ್ಧತೆ ತೀರ್ಮಾನ ತಗೊಳ್ಳೋಣ. ನಾವು ಯಾರಿಗೂ ರಾಜಕಾರಣ ಮಾಡೋದು ಬೇಡ. ಇವತ್ತು ರಾಜಕಾರಣ ಇಡೀ ಒಂದು ವ್ಯವಸ್ಥೆ ಮಾಡ್ತಿದೆ. ರೈತರು ಇವತ್ತು ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡಲ್ಲ. ರೈತ ಸಮೃದ್ಧವಾದಂಥ ಇಡೀ ನಾಡಿಗೆ ಅನ್ನವನ್ನು ಹಾಕುವಂಥ ರೈತ ಒಂದು ಹೊತ್ತು ಊಟ ಆಗಲಿ, 3 ಹೊತ್ತು ಊಟ ಆಗಲಿ ಇಡೀ ಒಂದು ವ್ಯವಸ್ಥೆಗೆ ಆಗ್ತಾನೆ. ಅಂಥ ರೈತನನ್ನು ರಕ್ಷಣೆ ಮಾಡೋಣ. ರೈತ ಯಾವತ್ತಿದ್ರೂ ಶ್ರೀಮಂತನೇ, ಬಡವ ಆಗಲ್ಲ. ಅವನ್ನ ಬಡವ ಮಾಡೋದು ಇಡೀ ರಾಜಕಾರಣಿಗಳು, ಇಡೀ ಒಂದು ವ್ಯವಸ್ಥೆ ಅಂತೇಳಿ ಧಿಕ್ಕಾರಕ್ಕೆ ಹೋಗ್ತಾರೆ. ಇಡೀ ಒಂದು ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗ್ತಾ ಇಡೀ ವ್ಯವಸ್ಥೆಯನ್ನು ರೈತರ ಪರ ನಿಲ್ಲೋಣ. ಇಡೀ ಒಂದು ವ್ಯವಸ್ಥೆಯಲ್ಲಿ ಏನು ಅನ್ಯಾಯ ಆಗ್ತಿದೆ ರೈತರ ವಿಚಾರವಾಗಿ, ಅದಕ್ಕೆ ನಾವೆಲ್ಲ ಧ್ವನಿ ಎತ್ತೋಣ. ನಾನು ಒಬ್ಬ ಪ್ರಶಾಂತ್ ML ರೈತರ ಮಗನಾಗಿ ನಾನು ಕೂಡ ರೈತರಿಗೆ ಹೋರಾಟಕ್ಕೆ ನಾನು ಸದಸ್ಯನಾಗಿರ್ತೀನಿ. ಇಡೀ ಒಂದು ವ್ಯವಸ್ಥೆ ನಿಲ್ಲೋಣ. ಬಿಡದಿ ಟೌನ್ಶಿಪ್ನ ಕೈ ಬಿಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡೋಣ. ರೈತನ ರಕ್ಷಣೆ ಮಾಡೋಣ. ನಮ್ಮ ಭೂಮಿ ನಮ್ಮ ಬದುಕನ್ನು ಉಪಯೋಗಿಸ್ಕೊಳ್ಳೋಣ. ಇವತ್ತು ಅಲ್ಲಿನ ಒಂದು ವ್ಯವಸ್ಥೆ ಏನಾಗಿದೆ, ಅಲ್ಲಿನ ಒಂದು ಇಡೀ ಒಂದು ಸಮೃದ್ಧವಾದಂಥ ಒಂದು ಪರಿಸರ ಹಾಳಾಗ್ತಿದೆ. ಎಲ್ಲವೂ ಇಡೀ ಒಂದು ವ್ಯವಸ್ಥೆಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಉಳಿಸ್ಕೊಂಡು ರೈತನ ರಕ್ಷಣೆ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಒಂದೇ ಮಾತರಂ.